ಮತ್ತೊಂದು ಕಡೆ ರಾಹುಲ್ ಗಾಂಧಿ ಮಾಡಿರುವಂತಹ ಮತಗಳ್ಳತನದ ಆರೋಪ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ರಾಹುಲ್ ಹೇಳಿದ್ದು ಸತ್ಯ ಅಂತ ಕಾಂಗ್ರೆಸ್ ನಾಯಕರುಗಳು ಸಮರ್ಥಿಸಿಕೊಳ್ತಾ ಇದ್ದಾರೆ. ಆದ್ರೆ ದೂರ ಯಾಕೆ ಕೊಡ್ಲಿಲ್ಲ ಅಂತ ಬಿಜೆಪಿ ಪ್ರಶ್ನಿಸ್ತಾ ಇದೆ. ಈ ನಡುವೆ TV9 ಕೂಡ ತನ್ನ ರಿಯಾಲಿಟಿ ಚೆಕ್ ಅನ್ನ ಮುಂದುವರಿಸಿದೆ. ओपन एंड शट प्रूफ है कि इलेक्शन कमीशन वोट चोरी में इन्वॉल्व है। एटम बॉम्ब है, फटेगा तो आप इलेक्शन कमीशन आपको दिखेगा नहीं हिंदुस्तान में। ಆಟಂ ಬಾಂಬ್ ಎಂದಿದ್ರು, 7 ಅಡಿ ಎತ್ತರದ ದಾಖಲೆ ಪ್ರದರ್ಶಿಸಿದ್ರು, ಸುದ್ದಿಗೋಷ್ಠಿ ನಡೆಸಿ ಅಬ್ಬರಿಸಿದ್ರು. The Bangalore Central Lok Sabha election was stolen. But her first name is Shakun Rani. So she becomes a voter twice. She actually votes twice. She actually votes twice. She actually votes twice. Here is 68 voters in a brewery. That's fake and invalid addresses. ಅಷ್ಟೇ ಯಾಕೆ, ಬೆಂಗಳೂರಿನ ಫ್ರೀಡಂ ಪಾರ್ಕಿಗೆ ಎಂಟ್ರಿ ಕೊಟ್ಟು ಮೋದಿಯತ್ತ ಬಾಣ ಬಿಟ್ರು. ಕದ್ದ ಮತಗಳಿಂದಲೇ ಮೋದಿ ಪ್ರಧಾನಿಯಾಗಿದ್ದಾರೆ ಅಂತ ಸಾಬೀತು ಮಾಡೋದಾಗಿ ಹೊಸ ಬಾಂಬ್ ಸಿಡಿಸಿದ್ರು. अगर हमें इलेक्ट्रॉनिक डेटा मिल जाए, हम साबित कर देंगे कि हिंदुस्तान का प्रधानमंत्री चोरी करके प्रधानमंत्री बना है. ಹೀಗೆ ಅಬ್ಬರಿಸಿದ್ದ ರಾಹುಲ್ ಗಾಂಧಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮಹದೇವಪುರ ಕ್ಷೇತ್ರದಲ್ಲಿ ಮತಗಳ್ಳತನವಾಗಿದೆ ಅಂತ ಸಾಲು ಸಾಲು ಆರೋಪಗಳ ಮೊಳೆ ಹೊಡೆದ್ರು. ಪ್ರತಿಭಟನೆ ಮುಗಿದ ನಂತರ ಚುನಾವಣಾ ಆಯೋಗದ ಕಚೇರಿಗೆ ತೆರಳಿ ದೂರು ನೀಡಬೇಕಾಗಿತ್ತು. ಆದ್ರೆ ದೂರು ನೀಡದೆ ರಾಹುಲ್ ತೆರಳಿದ್ರು. ಇದೇ ಈಗ ಬಿಜೆಪಿಗೆ ಅಸ್ತ್ರವಾಗಿದೆ. ओपन एंड शट प्रूफ है कि इलेक्शन कमीशन वोट चोरी में इन्वॉल्व है। एटम बॉम्ब है, फटेगा तो आप इलेक्शन कमीशन आपको दिख ಬಿಜೆಪಿ ಕಾಂಗ್ರೆಸ್ ಮಧ್ಯೆ ತಾರಕಕ್ಕೇರಿದ ನಕಲಿ ವೋಟ್ ವಾರ್. ದೂರು ನೀಡದೆ ತೆರಳಿದ ರಾಹುಲ್, ಬಿಜೆಪಿಗೆ ಸಿಕ್ತು ಬ್ರಹ್ಮಾಸ್ತ್ರ. ನಿನ್ನೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನಾ ಸಮಾವೇಶ ಮುಗಿತಾ ಇದ್ದಂತೆ ಚುನಾವಣಾ ಆಯೋಗಕ್ಕೆ ತೆರಳಿ ದೂರು ನೀಡ್ತಾರೆ ಅಂತ ಹೇಳಲಾಗ್ತಿತ್ತು. ಆದ್ರೆ ರಾಹುಲ್ ಚುನಾವಣಾ ಆಯೋಗದ ಕಡೆಗೆ ಹೋಗಲೇ ಇಲ್ಲ. ಬಳಿಕ ಡಿಕೆ ಶಿವಕುಮಾರ್ ತೆರಳಿ ಮನವಿ ಪತ್ರ ನೀಡಿದ್ರು. ಆದ್ರೆ ರಾಹುಲ್ ಗಾಂಧಿ ದೂರು ನೀಡೋದಕ್ಕೆ ತೆರಳದೆ ದೂರ ಉಳಿದಿದ್ದು ಬಿಜೆಪಿಗೆ ಅಸ್ತ್ರವಾಗಿದೆ. ಪ್ರಮಾಣ ಪತ್ರಕ್ಕೆ ಸಹಿ ಮಾಡಿ ದೂರು ಕೊಡೋದಕ್ಕೆ ಸಮಸ್ಯೆ ಏನು ಅಂತ ಬಿಜೆಪಿ ನಾಯಕರು ಪ್ರಶ್ನಿಸಿದ್ದಾರೆ. ಕಮಿಷನ್ ಏನ್ ಕೇಳಿತ್ತು, ನೀವು ಓದ್ ತಗೊಂಡು ಸಹಿ ಮಾಡಿ ಕಂಪ್ಲೇಂಟ್ ಕೊಡಿ, ತಪ್ಪಾದ್ರೆ ನೀವು ಜೈಲಿಗೆ ಹೋಗ್ಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಆ ಒಂದು ಸಾಹಸವನ್ನ ಅವರು ಮಾಡಲೇ ಇಲ್ಲ. ಕಾರಣ ಏನಂದ್ರೆ ಅವರಿಗೂ ಗೊತ್ತಿದೆ ಇದರಲ್ಲಿ ಸತ್ಯ ಇಲ್ಲ. Rahul Gandhi has done a great disservice to the democratic atmosphere of this country, institutions of this country. ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಈಗ ರಾಹುಲ್ ಗಾಂಧಿ ಅವರಿಗೆ ಇರೋದು ಎರಡೇ ಮಾರ್ಗ. ಒಂದು, ಅಫಿಡವಿಟ್ ಹಾಕಿ ಓತ್ ಮೇಲೆ ಏನೇನಾಗಿದೆ ಅಂತ ಪೂರ್ತಿ ಡೀಟೇಲ್ಸ್ ಕೊಡೋದು, ಇಲ್ಲದೇ ದೇಶದ ಕ್ಷಮಾಪಣೆ ಕೇಳ್ಕೊಡೋದು. ಯಾಕೆ ಹೆದರ್ತಾ ಇದ್ದೀರಿ ಅಂತ ನನಗೆ ಗೊತ್ತಿಲ್ಲ. ಏನೋ ಹೇಳ್ಬಿಟ್ಟಿದ್ದೀರಾ, ನಿಮ್ಮ ಸ್ವಭಾವನೆ ಹಿಟ್ ಆ್ಯಂಡ್ ರನ್, ಮತ್ತು ಇದರಲ್ಲೂ ಹಿಟ್ ಆ್ಯಂಡ್ ರನ್ ಕೇಸೇ ನಿಮ್ಮದು. ದಯವಿಟ್ಟು ಈ 1,250,000 ಪಬ್ಲಿಕ್ ಡೊಮೈನ್ಗೆ ಹಾಕಿ. ಆಯೋಗಕ್ಕೆ ಉತ್ತರ ಕೊಡಲು ಹೆದರುತ್ತಿರೋದೇಕೆ? ರಾಹುಲ್ಗೆ ಜೆಡಿಎಸ್ ಪ್ರಶ್ನೆ. ಆಯೋಗಕ್ಕೆ ಭೇಟಿ ನೀಡದ ರಾಹುಲ್ 5 ಪ್ರಶ್ನೆ ಕೇಳಿದ್ರು. ಇದಕ್ಕೆ ಕೌಂಟರ್ ಆಗಿ ಜೆಡಿಎಸ್ 5 ಪ್ರಶ್ನೆ ಕೇಳಿದೆ. ಚುನಾವಣಾ ಆಯೋಗಕ್ಕೆ ಉತ್ತರ ಕೊಡೋದಕ್ಕೆ ಹೆದರಿಕೆ ಯಾಕೆ? ರಾಮನಗರ, ಮಾಗಡಿ, ಕುಣಿಗಲ್ನಲ್ಲಿ ಮತಗಳ್ಳತನ ನಡೆದಿಲ್ವಾ? ಕೂಪನ್ ಹಂಚಿಲ್ಲವೇ? ಕಾಂಗ್ರೆಸ್ ಗೆದ್ದ ಲೋಕಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿಲ್ಲವೇ ಅಂತ ಪ್ರಶ್ನಿಸಿದೆ. ರಾಹುಲ್ ಗಾಂಧಿ ಹೇಳಿದ್ದು ಸತ್ಯ ಎಂದ ಸಿದ್ದರಾಮಯ್ಯ. ವಿಪಕ್ಷಗಳ ಆರೋಪಕ್ಕೆ ಕೌಂಟರ್ ಕೊಟ್ಟಿರುವ ಕಾಂಗ್ರೆಸ್ ನಾಯಕರು ರಾಹುಲ್ ಆರೋಪ ಸಮರ್ಥಿಸಿಕೊಂಡಿದ್ದಾರೆ. ರಾಹುಲ್ ಹೇಳಿದ್ದು ಸತ್ಯ ಅಂತ ಹೇಳಿದ್ದಾರೆ. ಎಲೆಕ್ಷನ್ ಕಮಿಷನ್ಗೆ ಈಗಾಗಲೇ ಸ್ಪಷ್ಟನೆ ನೀಡಿದ್ದೇವೆ ಅಂತಿದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳ್ತಕ್ಕಂಥದ್ದು ಕೆಲವು ವಿಚಾರಗಳನ್ನೆಲ್ಲ ಎವಿಡೆನ್ಸ್ ಮೂಲಕ ಹೇಳಿದ್ದಾರೆ. ಸೊ ಆಲ್ ದೋಸ್ ಆರ್ ಅವೈಲಬಲ್ ಇನ್ ದಿ ಎಲೆಕ್ಷನ್ ಕಮಿಷನ್, ಸ್ಟೇಟ್ ಎಲೆಕ್ಷನ್ ಕಮಿಷನ್, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್. ಸೊ ಅವರು ಇದಲ್ಲ, ಅವ್ರ ದಾಖಲಾತಿಗಳನ್ನೇ ಪ್ರಸ್ತಾಪ ಮಾಡಿರೋದು. ಫ್ಯಾಕ್ಟ್ ಚೆಕ್ ಮಾಡಿ, ಬಿಜೆಪಿ ಯಾಕೆ ಫ್ಯಾಕ್ಟ್ ಚೆಕ್ ಮಾಡಬೇಕು? ಎಲೆಕ್ಷನ್ ಕಮಿಷನ್ಗೆ ಈಗ ಸ್ಪಷ್ಟವಾದಂಥ ಮಾಹಿತಿ ನಾವು ಕೊಟ್ಟಿದ್ದೀವಿ, ಫ್ಯಾಕ್ಟ್ ಎಲ್ಲ ಚೆಕ್ ಮಾಡೇ ಕೊಟ್ಟಿದ್ದೀವಿ. ಬಿಜೆಪಿ ಅವ್ರು ಏನು ಫ್ಯಾಕ್ಟ್ ಚೆಕ್ ಮಾಡ್ತಾರೆ ನನಗೆ ಗೊತ್ತಿಲ್ಲ, ಆಯಿತಾ? ಅದರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಈಗ ಈ ಥರದೆಲ್ಲ ಬೇರೆ ಅವ್ರು ಹೇಳ್ತಾ ಇದ್ದಾರೆ, ಬೇರೆ ಕ್ಷೇತ್ರಗಳಲ್ಲಾಗಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಹಾಗಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ವೈಫಲ್ಯ ಅಲ್ಲೇ ಗೊತ್ತಾಗ್ತಾ ಇದೆಯಲ್ಲ. ನನಗೆ ಗೊತ್ತಿಲ್ಲ. ನಿನ್ನೆ ಕಾರ್ಯಕ್ರಮ ಮುಗಿದ ಮೇಲೆ
ಅವರು ಪ್ರಶ್ನೆಗಳು ಕೇಳಿದ ಮೇಲೆ ನಾನು ಅಲ್ಲಿಂದ ನೇರವಾಗಿ ತುಮಕೂರಿಗೆ ಹೊರಟು ಬಂದೆ. ಈ ಅಕ್ರಮಗಳು ನಡೆದಿರೋದು ಸತ್ಯ, ಅದರಲ್ಲೇನು ಯಾವುದೇ ಏನು ಸುಳ್ಳೇನಿಲ್ಲ. ಈ ರಾಜಕೀಯ ಯುದ್ಧದ ಮಧ್ಯೆ TV9 ಕೂಡ ರಿಯಾಲಿಟಿ ಚೆಕ್ ನಡೆಸಿದೆ. ರಾಹುಲ್ ಗಾಂಧಿ ಮಾಡಿದ್ದ ಆರೋಪಗಳ ಸತ್ಯಾಸತ್ಯತೆಯ ಶೋಧನೆ ನಡೆಸಿದೆ. 70 ವರ್ಷದ ಮಹಿಳೆ ಶಕುನ್ ರಾಣಿ 2 ಬಾರಿ ಮತ ಹಾಕಿದ್ದಾರೆ ಅಂತ ರಾಹುಲ್ ಆರೋಪಿಸಿದ್ರು. ಆದ್ರೆ ಶಕುನ್ ರಾಣಿ ಈ ಆರೋಪ ತಳ್ಳಿ ಹಾಕಿದ್ದಾರೆ. But her first name is Shakun Rani. So she becomes a voter twice. She actually votes twice. इस चीज की मैं कैसे साक्षी बन सकती हूँ जब मैंने वोट एक ही बार किया है. अब ये तो उन लोगों की प्रॉब्लम होगी, मेरी तो कोई प्रॉब्लम नहीं है. ಮಹದೇವಪುರದ 153 ಬಿಯರ್ ಸ್ಟ್ರೀಟ್ ವಿಳಾಸದಲ್ಲಿ 68 ಮತದಾರರು ಇದ್ದಾರೆ ಅಂತ ರಾಹುಲ್ ಉಲ್ಲೇಖಿಸಿದ್ರು. ಆದ್ರೆ ಆ ವಿಳಾಸದಲ್ಲಿ ಯಾರು ಇರಲಿಲ್ಲ ಅಂತ ರಾಹುಲ್ ಹೇಳಿದ್ರು. ಈ ಸ್ಥಳಕ್ಕೆ TV9 ತಂಡ ಭೇಟಿ ನೀಡಿದಾಗ ಅದು ಬಯಲಾಗಿತ್ತು. Here is 68 voters in a brewery, commercial establishment. Nobody lives there. And when we go and ask them, where are these people? Who are these people? Nothing. We don't know. Never heard of them. And that's fake and invalid addresses. You can see. ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿಯ ಬಹು ಮುಖ್ಯವಾದಂತಹ ಒಂದು ಪ್ಲೇಸ್ ಅಂತಂದ್ರೆ 153 ಬಿಯರ್ ಸ್ಟ್ರೀಟ್. ಈ ಒಂದು ಪ್ರದೇಶದಲ್ಲಿ 68 ಮತದಾರರನ್ನ ಹೊಂದಿದೆ ಅನ್ನುವಂಥದ್ದನ್ನ ಹೇಳಿದ್ರು. ಆ ಒಂದು 153 ಬಿಯರ್ ಸ್ಟ್ರೀಟ್ ಅನ್ನ ಹುಡ್ಕೊಂಡು ಬಂದ್ವಿ, ರಿಯಾಲಿಟಿ ಚೆಕ್ ಮಾಡೋದಕ್ಕೆ ನಾವು ಬಂದ್ವಿ. ಇಲ್ಲಿ ನಿಜಕ್ಕೂ 68 ಮತದಾರರು ಇದ್ದಾರಾ ಅನ್ನುವಂತಹದ್ದು. ಬಹು ಮುಖ್ಯವಾಗಿ ನೋಡೋದಾದ್ರೆ ಇದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇರ್ತಕ್ಕಂತಹ ಪ್ರದೇಶ. ಈ ಎಲ್ಲ ಗೊಂದಲಗಳಿಗೂ ಚುನಾವಣಾ ಆಯೋಗ ಸ್ಪಷ್ಟನೆ ನೀಡಬೇಕಾಗಿದೆ. ಆದ್ರೆ ದಾಖಲೆ ಸಮೇತ ಪ್ರಮಾಣ ಪತ್ರಕ್ಕೆ ಸಹಿ ಮಾಡಿ ಕೊಡ್ಲಿ ಅಂತ ಆಯೋಗ ಹೇಳ್ತಾ ಇದೆ. ಈ ಮಧ್ಯೆ ಬಿಜೆಪಿ ಕೂಡ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾ ಇದೆ. ವರುಣಾ ಕ್ಷೇತ್ರದಲ್ಲೂ 000 ಅಡ್ರೆಸ್ ಪತ್ತೆ ಮಾಡಿದೆ. ಈ ಸಂಬಂಧ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸುವ ಸಾಧ್ಯತೆ ಇದೆ. ಅತ್ತ ಕಾಂಗ್ರೆಸ್ ಕೂಡ ದೇಶದಾದ್ಯಂತ ಹೋರಾಟಕ್ಕೆ ಪ್ಲಾನ್ ಮಾಡ್ತಾ ಇದೆ. ಬ್ಯೂರೋ ರಿಪೋರ್ಟ್ TV9. ಈಗ ಚುನಾವಣಾ ಆಯೋಗ ಮತ್ತೊಮ್ಮೆ ರಾಹುಲ್ ಗಾಂಧಿ ಅವರಿಗೆ ಒಂದು ಪತ್ರವನ್ನ ಬರೆದಿದೆ. ಆರೋಪಗಳನ್ನ ನೀವು ಸಾಬೀತ್ ಮಾಡಿ ನೀವು ಇಲ್ಲ ಅಂತಂದ್ರೆ ಕ್ಷಮೆ ಯಾಚಿಸಿ. ರಾಹುಲ್ಗೆ ಮತ್ತೊಮ್ಮೆ ಕೇಂದ್ರ ಚುನಾವಣಾ ಆಯೋಗ ಸೂಚನೆಯನ್ನ ಕೊಟ್ಟಿದೆ. ಮಹದೇವಪುರ ಮತಗಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾಡಿದಂತ ಆರೋಪಕ್ಕೆ ಸಂಬಂಧಪಟ್ಟಂಗೆ ನೀವು ಮಾಡಿದಂತ ಆರೋಪಗಳನ್ನ ಸಾಬೀತ್ ಮಾಡಿ ಅಥವಾ ಸುಳ್ಳು ಆರೋಪಗಳಿಗಾಗಿ ದೇಶದ ಕ್ಷಮೆ ಯಾಚಿಸಬೇಕು ಅಂತ ಬಹಳ ಕಠಿಣವಾಗಿ ಸೂಚಿಸಿದೆ ಇಲ್ಲಿ ಚುನಾವಣಾ ಆಯೋಗ.